ಓಂ ನಮೋ ಭಗವತೆ ರಘುನಾಥಾಯ. ಈಗ ಗುರುಗಳ ಆಜ್ಞೆಯಂತೆ ನಾವು ನಿಮಗೆ ಸುಷುಪ್ತಿ ಧ್ಯಾನವನ್ನು ನೀಡುತ್ತಿದ್ದೇವೆ. ಈ ಧ್ಯಾನದ ಕ್ರಮದಲ್ಲಿ ನೀವು ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಈ ಧ್ಯಾನದ ಪರಿಪೂರ್ಣವಾದ ಫಲವನ್ನು ಪಡಿತಾ ಸಾಕ್ತೀರಿ. ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನು, ಕುತ್ತಿಗೆ, ತಲೆ ನೇರವಾಗಿರಲಿ. ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. ನಿಮ್ಮ ಎರಡೂ ಪಾದಗಳು ಸಂಪೂರ್ಣವಾಗಿ ನೆಲಕ್ಕೆ ತಾಗಿರಲಿ. ಎರಡೂ ಅಂಗೈಗಳನ್ನು ತೊಡೆಯ ಮೇಲೆ ಮೇಲ್ಮುಖವಾಗಿ ತೆರೆದಿಡಿ. ಈಗ ಭಗವಂತನನ್ನು ಸ್ಮರಿಸುತ್ತಾ ಈ ಜಗತ್ತಿನಲ್ಲಿ ಮಳೆ ಬೆಳೆ ಸಮೃದ್ಧವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡೋಣ. ಹಾಗೂ ಈ ಜಗತ್ತಿನ ಎಲ್ಲ ಜೀವಿಗಳು ಸುಖದಿಂದ ಸಂತೋಷದಿಂದ ಆರೋಗ್ಯಪೂರ್ಣವಾಗಿ ಬದುಕಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಹೆತ್ತ ತಾಯಿ, ತಂದೆ ಮತ್ತು ಗುರುಗಳನ್ನು ಪ್ರಾರ್ಥಿಸೋಣ. ಈಗ ನೀವೆಲ್ಲರೂ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಳ್ಳಿ. ಸಂಕಲ್ಪ ಎಂದರೆ ನಿಮ್ಮ ಜೀವನದ ಯಾವುದೇ ಬಗೆಯ ತೊಂದರೆಗಳಿದ್ದರೂ, ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ, ಹಣಕಾಸಿನ ವಿಷಯಗಳಲ್ಲಿ, ವೈಯಕ್ತಿಕವಾದ ವಿಷಯಗಳಲ್ಲಿ, ವಿದ್ಯಾಭ್ಯಾಸ ಹಾಗೂ ಉದ್ಯೋಗಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ದರೂ ಅವೆಲ್ಲವೂ ಆದಷ್ಟು ಬೇಗ ನಿವಾರಣೆಯಾಗಲಿ ಎಂದು ಭಗವಂತನಲ್ಲಿ ಹಾಗೂ ಗುರುಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಂಬಿಕೆ ಇಟ್ಟು ಬೇಡಿಕೊಳ್ಳಿ. ಈಗ ನಾನು ಗುರೂಜಿಯವರ ಆಜ್ಞೆಯಂತೆ ಸುಷುಪ್ತಿ ಧ್ಯಾನ ಮಾಡುವ ಕ್ರಮವನ್ನು ತಿಳಿಸಿಕೊಡುತ್ತೇನೆ. ಮೊದಲಿಗೆ ನೀವು ಪೂರ್ವ ದಿಕ್ಕಿಗೆ ಕುಳಿತುಕೊಳ್ಳಿ. ಧ್ಯಾನದ ಪರಿಪೂರ್ಣವಾದ ಫಲವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಪೂರ್ವ ದಿಕ್ಕಿನಲ್ಲಿ ಕುಳಿತು ಅಭ್ಯಾಸ ಮಾಡಬೇಕು. ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತುಕೊಳ್ಬೋದು. ಚೇರಿನ ಮೇಲೆ ಆಸನದಲ್ಲಿ ಕೂತ್ಕೋಬೋದು ಅಥವಾ ಕೆಳಗಡೆ ಕೂತು ಸಹ ಈ ಧ್ಯಾನವನ್ನು ಮಾಡ್ಬೋದು. ಮನಸ್ಸಿನ ಏಕಾಗ್ರತೆ ಕೂಡೋದಕ್ಕೆ ಹಾಗೂ ಮನಸ್ಸಿನ ಯಾವುದೇ ರೀತಿಯಾದಂತಹ ಅಸಂತೃಪ್ತ ಆಲೋಚನೆಗಳಿಂದ ನೀವು ಮುಕ್ತಿ ಪಡೆಯೋದಕ್ಕೆ, ದೇಹದ ಅನಾರೋಗ್ಯದಿಂದ ಮುಕ್ತಿ ಪಡೆಯೋದಕ್ಕೆ ನಾವು ಈ ಧ್ಯಾನವನ್ನು ಅಭ್ಯಾಸ ಮಾಡಬಹುದು. ಗುರು ಧ್ಯಾನವನ್ನು ಮಾಡೋಣ. 7 ಬಾರಿ ಗುರು ಧ್ಯಾನದಿಂದ ನಾವು ಈ ಧ್ಯಾನವನ್ನು ಪ್ರಾರಂಭಿಸೋಣ. ಓಂ ಶ್ರೀ ಗುರು ರಘುನಾಥಾಯ ನಮಃ. ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಎಡಗೈಯನ್ನು ಹೊಕ್ಕಳ ಮೇಲೆ ಇಟ್ಕೊಳ್ಳಿ. ಬಲಗೈಯನ್ನು ಸಹಸ್ರಾರ ಚಕ್ರ ತಲೆಯ ಮೇಲೆ ಇರಿಸ್ಕೊಳ್ಳಿ. ಇದರಿಂದ ನಮಗೆ ಗುರುಗಳ ಶಕ್ತಿ ಅನ್ನೋದು, ಅವರ ಜ್ಞಾನ ಅನ್ನೋದು ನಮಗೆ ಪ್ರೊಟೆಕ್ಷನ್ ಕೊಡ್ತಾ ಹೋಗುತ್ತೆ. ನಮಗೆ ಯಾವುದಕ್ಕೆ ಶಕ್ತಿ ತುಂಬಬೇಕೋ, ಯಾವ ಕೆಲಸಕ್ಕೆ, ಅನಾರೋಗ್ಯಕ್ಕಿರ್ಬೋದು ಅಥವಾ ನಮಗೆ ಯಾವುದೇ ಕೆಲಸಗಳಲ್ಲಿ ಅಡೆತಡೆಗಳಿರ್ಬೋದು, ಅದಕ್ಕೆಲ್ಲವೂ ಸಹ ಶಕ್ತಿ ಪೂರೈಕೆ ಆಗುತ್ತೆ ನಮಗೆ. ಧ್ಯಾನವನ್ನು ಮುಂದುವರಿಸೋಣ. ಓಂ ಶ್ರೀ ಗುರು ರಘುನಾಥಾಯ ನಮಃ. ಓಂ ಶ್ರೀ ಗುರು ರಘುನಾಥಾಯ ನಮಃ. ಓಂ ಶ್ರೀ ಗುರು ರಘುನಾಥಾಯ ನಮಃ. ನೀವೆಲ್ಲರೂ ನನ್ನೊಟ್ಟಿಗೆ ಧ್ಯಾನವನ್ನು ಮಾಡ್ತಾ ಇರಿ. ಓಂ ಶ್ರೀ
गुरुरघुनाथाय नमः। ॐ श्री गुरुरघुनाथाय नमः। ॐ श्री गुरुरघुनाಥाय ನಮಃ. 5 ಬಾರಿ ಹೇಳುವವರೆಗೂ ನಿಮ್ಮ ಎಡಗೈ ಹೊಕ್ಕಳ ಮೇಲೆ ಇರಬೇಕು ಮತ್ತು ಬಲಗೈ ಸಹಸ್ರಾರ ಚಕ್ರದ ಮೇಲೆ ಇರಬೇಕು. 5 ಬಾರಿ ಧ್ಯಾನವನ್ನು ಮಾಡಿದ ನಂತರ ನಿಮ್ಮ ಕೈಗಳನ್ನು ತೆರೆದು ತೊಡೆಯ ಮೇಲೆ ಇರಿಸ್ಕೋಬೇಕು. ಕಣ್ಣುಗಳು ಮುಚ್ಚಿರಲಿ. ನಿಮ್ಮ ಗಮನ ನನ್ನ ಮಾತಿನ ಮೇಲೆ ಇರಲಿ. ನಮ್ಮ ರಘುನಾಥ ಗುರೂಜಿಯವರ ಆಜ್ಞೆಯಂತೆ ಇಂದು ನಾನು ನಿಮಗೆ ಸುಷುಪ್ತಿ ಧ್ಯಾನ ಮಾಡುವ ಕ್ರಮವನ್ನು ತಿಳಿಸುತ್ತೇನೆ. ನಿಮ್ಮ ಸಂಪೂರ್ಣವಾದ ಗಮನ ನನ್ನ ಪ್ರತಿಯೊಂದು ಮಾತಿನ ಮೇಲಿರಲಿ. ಬೇರೆ ಯಾವ ಶಬ್ದವೂ ನಿಮಗೆ ಯಾವುದೇ ತೊಂದರೆಯನ್ನು ಮಾಡುವುದಿಲ್ಲ. ನಮ್ಮ ಗುರೂಜಿಯವರು ನಿಮ್ಮ ಮಿತ್ರ, ಹಿತೈಷಿ ಹಾಗೂ ಮಾರ್ಗದರ್ಶಿ. ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಲಿ, ಏಕಾಗ್ರತಾ ಶಕ್ತಿ, ಆತ್ಮವಿಶ್ವಾಸ ಮತ್ತು ಸ್ಮರಣ ಶಕ್ತಿ ನಿಮ್ಮಲ್ಲಿ ಅತ್ಯಧಿಕವಾಗಲಿ ಹಾಗೂ ನಿಮ್ಮಲ್ಲಿ ಸದ್ಗುಣಗಳು ಸಂಪೂರ್ಣವಾಗಿ ತುಂಬಿಕೊಳ್ಳಲಿ ಎನ್ನುವುದಕ್ಕಾಗಿ ಅವರು ನಿಮಗೆ ಈ ಧ್ಯಾನವನ್ನು ನೀಡುತ್ತಿದ್ದಾರೆ. ಈಗ ನಾನು 1 ರಿಂದ 25ರವರೆಗೆ ಎಣಿಸುತ್ತೇನೆ. ನನ್ನ ಪ್ರತಿ ಎಣಿಕೆ ನಿಮ್ಮ ನಿದ್ದೆಯನ್ನು ದ್ವಿಗುಣಗೊಳಿಸುತ್ತದೆ. ನಾನು 25 ಎಂದು ಹೇಳುವ ಸಮಯಕ್ಕೆ ನೀವು ಸಂಪೂರ್ಣವಾಗಿ ನಿದ್ದೆಯಲ್ಲಿದ್ದು ಎಚ್ಚರವಾಗಿ ಅಂದಾಗ ಮಾತ್ರ ನಿಮಗೆ ಎಚ್ಚರವಾಗುತ್ತದೆ. ಅಲ್ಲಿಯವರೆಗೆ ನಾನು ಹೇಳುವ ಪ್ರತಿಯೊಂದು ಕೆಲಸವನ್ನು ನೀವು ಮಾಡಲೇಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25. ಈಗ ನೀವು ಆಳವಾದ ನಿದ್ದೆಯಲ್ಲಿದ್ದೀರಿ. ಇನ್ನು ಮುಂದೆ ನಾನು ಹೇಳುವ ಪ್ರತಿಯೊಂದು ಕೆಲಸವನ್ನು ನೀವು ಮಾಡುತ್ತಾ ಹೋಗುತ್ತೀರಿ. ಮಾಡಲೇಬೇಕು. ಈಗ ನಾನು 1 ರಿಂದ 10ರವರೆಗೆ ಎಣಿಕೆ ಮಾಡ್ತಾ ಹೋಗ್ತೇನೆ. ನನ್ನ ಪ್ರತಿ ಎಣಿಕೆ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿರುವ ಎಲ್ಲ ದೋಷಗಳು, ಚಿಂತೆ, ಆತಂಕ, ಭಯ, ಕೋಪ, ಅಸೂಯೆ, ಅಂಜಿಕೆ, ದ್ವೇಷ, ಹೊಟ್ಟೆಕಿಚ್ಚು, ಆಂತರಿಕ ಭಯ, ಅಳುಕು ಮುಂತಾದ ಎಲ್ಲ ನಕಾರಾತ್ಮಕ ಗುಣಗಳು ನಿಮ್ಮನ್ನು ಬಿಟ್ಟು ಅತಿ ದೂರಕ್ಕೆ ಹೊರಟು ಹೋಗುತ್ತವೆ. 1, 2, 3, 4,
5 6 7 8 9 10. ಈಗ ನಿಮ್ಮ ದೇಹ ಮತ್ತು ಮನಸ್ಸಿನಿಂದ ಎಲ್ಲ ದೋಷ ದುರ್ಗುಣಗಳು ಅತಿ ದೂರಕ್ಕೆ ಹೊರಟು ಹೋಗಿವೆ. ಈಗ ನನ್ನ ಪ್ರತಿ ಎಣಿಕೆ ನಿಮ್ಮ ಮನಸ್ಸಿನ ಏಕಾಗ್ರತಾ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ. 1 2 3 4 5 6 7 8 9 10. ಈಗ ನಿಮ್ಮ ಮನಸ್ಸಿನ ಏಕಾಗ್ರತಾ ಶಕ್ತಿ 100 ಪಾಲಿಗಿಂತ ಅಧಿಕವಾಗಿ ಬೆಳೆದಿದೆ. ಈಗ ನನ್ನ ಪ್ರತಿ ಎಣಿಕೆ ನಿಮ್ಮ ಆತ್ಮವಿಶ್ವಾಸವನ್ನು ದ್ವಿಗುಣಗೊಳಿಸುವುದು. 1 2 3 4 5 6 7 8 9 10. ಈಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಅತ್ಯಧಿಕವಾಗಿ ಬೆಳೆದಿದೆ. ಈಗ ನನ್ನ ಪ್ರತಿ ಎಣಿಕೆ ನಿಮ್ಮ ಸ್ಮರಣ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ. 1 2 3 4 5 6 7 8 9 10. ಈಗ ನಿಮ್ಮ ಸ್ಮರಣ ಶಕ್ತಿ 100 ಪಾಲಿಗಿಂತ ಅಧಿಕವಾಗಿ ಬೆಳೆದಿದೆ. ನಿಮ್ಮ ದೇಹ ಮತ್ತು ಮನಸ್ಸಿನಿಂದ ಎಲ್ಲ ದೋಷ ದುರ್ಗುಣಗಳು ಅತಿ ದೂರಕ್ಕೆ ಹೊರಟು ಹೋಗಿವೆ. ನೀವೀಗ ಸಂಪೂರ್ಣವಾಗಿ ಸದ್ಗುಣಗಳಿಂದ ತುಂಬಿದ್ದೀರಿ. ನಿಮ್ಮ ಮನಸ್ಸಿನ ಏಕಾಗ್ರತಾ ಶಕ್ತಿ ಅತ್ಯಧಿಕವಾಗಿ ಬೆಳೆದಿದೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಸಂಪೂರ್ಣವಾಗಿ ತುಂಬಿಕೊಂಡಿದೆ. ನಿಮ್ಮ ಸ್ಮರಣ ಶಕ್ತಿ ಚುರುಕಾಗಿದೆ. ಇನ್ನು ಮುಂದೆ ನೀವು ಯಾವುದೇ ಒಂದು ವಿಷಯವನ್ನು ಕೇವಲ ಒಂದೇ ಒಂದು ಬಾರಿ ಓದುವುದರಿಂದ, ಬರೆಯುವುದರಿಂದ, ಅಧ್ಯಯನ ಮಾಡುವುದರಿಂದ, ನೋಡುವುದರಿಂದ, ಕೇಳುವುದರಿಂದ ಹಾಗೂ ಅದರ ಬಗ್ಗೆ ಗಮನ ಹರಿಸುವುದರಿಂದ ಸಂಪೂರ್ಣವಾಗಿ ನಿಮ್ಮ ನೆನಪಿನಲ್ಲಿ ಉಳಿದು ನಿಮಗೆ ಬೇಕೆನಿಸಿದಾಗ ಕೇವಲ ಅರ್ಧ ಸೆಕೆಂಡಿನೊಳಗೆ ನಿಮ್ಮೊಡನಿದ್ದು ನಿಮಗೆ ಸಹಾಯ ಮಾಡುತ್ತದೆ. ಈಗ ನಾನು ನಿಮ್ಮ ದೇಹದ ವಿವಿಧ ಭಾಗಗಳ ಅಂಗಾಂಗಗಳ ಹೆಸರನ್ನು ಹೇಳುತ್ತಾ ಹೋಗುತ್ತೇನೆ. ಆಗ ನೀವು ನಿಮ್ಮ ಸಂಪೂರ್ಣವಾದ ಗಮನವನ್ನು ಅಲ್ಲಿ ಕೇಂದ್ರೀಕರಿಸಿದರೆ ಕೂಡಲೇ ಅಲ್ಲಿರುವ ಎಲ್ಲ ಕಾಯಿಲೆ, ನೋವು, ತೊಂದರೆ, ದೋಷಗಳು ಅತೀ ದೂರಕ್ಕೆ ಹೊರಟು ಹೋಗುತ್ತವೆ. ಮತ್ತೆಂದೂ ನಿಮ್ಮ ಬಳಿಗೆ ವಾಪಸ್ ಬರುವುದಿಲ್ಲ. ನಿಮ್ಮ ದೇಹದ ನಿರ್ನಾಳ ಗ್ರಂಥಿಗಳು, ಮಾಂಸಖಂಡಗಳು, ಸ್ನಾಯು, ಮಜ್ಜೆ
ಎಲುಬಿನ ಹಂದರ, ನರಮಂಡಲ, ನರವ್ಯೂಹ, ಉಸಿರಾಟದ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ, ಜನನಾಂಗ ವ್ಯವಸ್ಥೆ, ಮಲವಿಸರ್ಜನಾ ವ್ಯವಸ್ಥೆ, ಮೂತ್ರ ವಿಸರ್ಜನಾ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯವಸ್ಥೆ, ಮೆದುಳು, ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ, ಹಲ್ಲುಗಳು, ನಾಲಿಗೆ, ಗಂಟಲು, ಕೂದಲು, ಚರ್ಮ, ಶ್ವಾಸಕೋಶಗಳು, ಹೃದಯ, ಅಪಧಮನಿ, ಅಭಿಧಮನಿ, ಹೃದಯದ ಕವಾಟಗಳು, ದೊಡ್ಡ ಕರುಳು, ಸಣ್ಣ ಕರುಳು, ಸ್ಪ್ಲೀನ್, ಲಿವರ್, ಪ್ಯಾಂಕ್ರಿಯಾಸ್, ಮೂತ್ರಪಿಂಡಗಳು, ಕಿಡ್ನೀಸ್. ನಿಮ್ಮ ದೇಹದ ಎಲ್ಲ ಭಾಗಗಳು, ಅಂಗಾಂಗಗಳು, ವ್ಯವಸ್ಥೆಗಳು, ಚಕ್ರಗಳು ಮತ್ತು ಗ್ರಂಥಿಗಳು ಇಲ್ಲಿ ಎಲ್ಲಿಯೂ ಯಾವುದೇ ಕಾಯಿಲೆ, ನೋವು, ದೋಷಗಳು ಇಲ್ಲವೇ ಇಲ್ಲ. ನಿಮ್ಮ ಜೀವನದ ಕೊನೆಯ ಕ್ಷಣದವರೆಗೂ ಸಂಪೂರ್ಣವಾಗಿ ಸುಖವಾಗಿ ಸಂತೋಷದಿಂದ ಆರೋಗ್ಯಪೂರ್ಣವಾಗಿ ಬದುಕುತ್ತೀರಿ. ಈಗ ನಾನು 10ರಿಂದ ಹಿಂದಕ್ಕೆ ಎಣಿಕೆ ಮಾಡುತ್ತಾ ಹೋಗ್ತೀನಿ. ನನ್ನ ಪ್ರತಿ ಎಣಿಕೆ ನಿಮ್ಮ ನಿದ್ದೆಯನ್ನು ಕಡಿಮೆ ಮಾಡುತ್ತಾ ಬರುತ್ತೆ. ನಾನು 1 ಎಂದು ಹೇಳುವ ಸಮಯಕ್ಕೆ ನೀವು ಹೆಚ್ಚಿನ ಖುಷಿ, ಸಂತೋಷ ಮತ್ತು ಆರೋಗ್ಯದಿಂದ ಎಚ್ಚರವಾಗ್ತೀರಿ. 10, 9, 8, 7, 6, 5, 4, 3, 2, 1. ಕಣ್ಣು ಬಿಡಿ. ನೀವೀಗ ಸಂಪೂರ್ಣವಾಗಿ ಎಚ್ಚರವಾಗಿದ್ದೀರಿ. ಎಲ್ಲರೂ ಒಟ್ಟಾಗಿ ಹೇಳೋಣ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಈ ಧ್ಯಾನವನ್ನು ಪ್ರತಿದಿನ 1 ಬಾರಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ದೈಹಿಕ ಕಾಯಿಲೆ ಆಗಲಿ, ಮಾನಸಿಕ ಕಾಯಿಲೆಗಳಾಗಲಿ ಇದ್ದು ನಿಮಗೆ ಹಿಂಸಾತ್ಮಕವಾಗಿದ್ದರೆ ನಿಮ್ಮ ಜೀವನ ಪರಿಪೂರ್ಣವಾಗಿ ಅದರಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇದು ನಮ್ಮ ಗುರುಗಳ ಒಂದು ಧ್ಯಾನದ ಕ್ರಮ ಆಗಿತ್ತು. ಈ ಧ್ಯಾನದ ಕ್ರಮವನ್ನು ಅವರ ಅನುಗ್ರಹದ ಮೇಲೆ ಇರುವಂತಹ ಯಾರಿಗೆ ಸಿಗಬೇಕೋ ಅಂತಹ ಯೋಗಶಕ್ತಿಯನ್ನು ಕೂಡಿಸ್ಕೊಳ್ಳುವಂತಹ ಆತ್ಮಗಳಿಗೆ ಉತ್ತಮವಾದಂತಹ ಫಲಗಳನ್ನು ಪಡಿತಾ ಹೋಗಲಿ. ಶುಭವಾಗಲಿ ಎಲ್ಲರಿಗೂ. ಶುಭ ಫಲಗಳೇ ಎಲ್ಲರಿಗೂ.